ಚಲೋ ಡೋರ್ ಓಪನ್ ಮಾಡು, ಬರ್ತಾನೆ ಒಳಗೆ. ಡೋರ್ ಓಪನ್ ಮಾಡು, ಓಪನ್ ಮಾಡು, ಬರ್ತೀನಿ. ಸ್ಟೇಷನ್ ಏನು ಅನ್ನೋದನ್ನು ಇಲ್ಲಿ ತುಂಬ ಚೆನ್ನಾಗಿ ಒಂದು ಈಗ ಸಿಕಿಂದ್ರಾಬಾದ್ ಸ್ಟೇಷನನ್ನು ಹೇಗೆ ಆಗುತ್ತೆ ಅನ್ನೋದನ್ನು ಅವರೊಂದು ಆರ್ಟ್ ಹಾಕಿದಾರಲ್ಲ, ಅದೇ ರೀತಿಯಾಗಿ ಇಲ್ಲಿ ಮಾಡೆಲನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಇದು ವಿಶ್ವದ ಅತ್ಯಂತ ದೊಡ್ಡ ಪ್ಲ್ಯಾಟ್ಫಾರ್ಮನ್ನು ಹೊಂದಿರತಕ್ಕಂಥ ಇದು ರೈಲ್ವೆ ಸ್ಟೇಷನ್. ತುಂಬ ಹೆಮ್ಮೆ ಆಗುತ್ತೆ ಇಲ್ಲಿಗೆ ಬರಲಿಕ್ಕೆ. ಥರ್ಡ್ ಎಂಟ್ರಿ. ಇಲ್ಲಿದೆ. ಈಗ ನಾವಿದ್ದೇವಲ್ಲ, ಈಗ ನಾವಿರೋದು ಇರೋದು, ಈಗ ನಾವಿರೋದು ಇಲ್ಲಿ ಫಸ್ಟ್ ಎಂಟ್ರಿ. ಇದು ಅದೇ ಓ, ಇಲ್ಲಿಂದ ಸ್ಟಾರ್ಟ್ ಆಗಿ ತುಂಬ ಚೆನ್ನಾಗಿ ಆರ್ಟ್ಗಳನ್ನು ಇಲ್ಲಿ ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ, ಮಾತ್ರ ಎಕ್ಸಲೆಂಟ್ ಆಗಿದೆ. ನೋಡಿದ್ರೆ ನಿಜವೇನೋ ಅನಿಸುತ್ತೆ, ಹಾಗೆ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿರುವ ಹಂಪಿ ನರಸಿಂಹ ಅಂತೂ ಸಾಕ್ಷಾತ್ತು ಅಲ್ಲಿರುವುದೇ ಇಲ್ಲಿ ತಂದಿಟ್ಟಿದ್ದಾರೇನೋ ಅನ್ನೋ ಥರ ಇದೆ. ಇದು ಎಕ್ಸಲೆಂಟ್ ಇದೆ, ಮಾತ್ರ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಇದು ಪಟ್ಟದ ಕಲ್ಲಿನ ಪ್ರತಿಕೃತಿ. ಇದನ್ನು ಇದು ದುರ್ಗಾ ಟೆಂಪಲ್, ಐಹೊಳೆ. ಇದು ಚೆನ್ನಕೇಶವ ಸ್ವಾಮಿ ಟೆಂಪಲ್, ಬೇಲೂರು. ಇದು ಅತ್ಯಂತ ಗುಹಾಂತರ್ಗತವಾಗಿರ್ತಕ್ಕಂಥ ಬೆಟ್ಟಗಳಲ್ಲಿ ಗುಹಾಂತರ್ಗತ ದೇವಾಲಯಗಳು ಅಂತ ಅಥವಾ ಗುಹೆಗಳು ಏನಂತೀವಿ. ಇದು ಬಾದಾಮಿ ಕೇವ್ಸ್ ಅಂತಾರೆ ಇವುಗಳನ್ನು. ಸ್ಟ್ಯಾಚ್ಯೂ ಆಫ್ ಮಹಿಷಾಸುರ. ಮೈಸೂರು ಪ್ಯಾಲೇಸ್ನ ಫ್ರಂಟ್ ಸೈಡ್ ಹೇಗಿದೆಯೋ ಹಾಗೆ ಮಾಡಿದ್ದಾರೆ. ಅಲ್ಲ, ಮೈಸೂರಲ್ಲಿ ಒಂದು ಕ್ಲಾಕ್ ಟವರ್ ಅಂತಿದೆ, ಅದೇ ಇದು. ಇದು ಜಗತ್ತಿನ ಅತ್ಯಂತ ದೊಡ್ಡ ಪ್ಲ್ಯಾಟ್ಫಾರ್ಮನ್ನು ಹೊಂದಿರತಕ್ಕಂಥ ರೈಲ್ವೆ ಸ್ಟೇಷನ್. ಇದು ನಾವು ಈ ಸ್ಟೇಷನಲ್ಲಿ ಇದ್ದೀವಿ, ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿಂದ ನಾವೀಗ ಹೈದರಾಬಾದ್ ಹೋಗ್ತಾ ಇದ್ದೀವಿ. ನಮ್ಮ ಟ್ರೈನು 5ನೇ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ನಿಂತಿದೆ. ಹುಬ್ಬಳ್ಳಿ ಹೈದರಾಬಾದ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಅದು. ಇಲ್ಲಿ ಇನ್ನೂ ಸಾಕಷ್ಟು ಟ್ರೈನ್ಗಳು ಬರ್ತಾವಂತೆ. ಈಗ ಹಮ್ಸಫರ್ ಟ್ರೈನ್ ಒಂದು 3ನೇ ಪ್ಲ್ಯಾಟ್ಫಾರ್ಮಿಂದ ಮೂವ್ ಆಗಿದೆ. ಮೈಸೂರು, ಉದಯಪುರ, ದೆಹಲಿ ಅಂತ ಹೇಳಿ ಒಂದು ಮೂವ್ ಆಗಿದೆ. ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ವೆಜ್ ನಾನ್ ವೆಜ್ ಮಿಕ್ಸೆಡ್, ಎರಡು ಮಿಕ್ಸ್ ಇರುವ ಕಾರಣ ನಾವು ಶಿಲಾಬಾಲಿಕೆ ಎಷ್ಟು ಚೆನ್ನಾಗಿ ಕೆತ್ತಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಎಕ್ಸಲೆಂಟ್. ನನ್ನ ಫ್ರೆಂಡ್ ಜೊತೆ ಅಲ್ಲಿಗೆ ಬಂದಿದ್ದೀನಿ, ಹುಬ್ಬಳ್ಳಿ ಚೈತನ್ಯ ಆಶ್ರಮದಲ್ಲಿ ಕಾರ್ಯಕ್ರಮ ಇತ್ತು. ನನ್ನ ಫ್ರೆಂಡ್ ಒಬ್ಬರ ಮದುವೆ ಇತ್ತು, ಬಂದಿದೆ ಈಗ. ಅನೌನ್ಸ್ ಮಾಡ್ತಾ ಇದ್ದಾರೆ ಪ್ಲ್ಯಾಟ್ಫಾರ್ಮ್ 5ರಲ್ಲಿ ಇದೆ ಅಂತ. ನಾವೀಗ ಅಲ್ಲಿಗೆ ಹೋಗೋಣ. ಇದುವರೆಗೆ ಸ್ಟೆಪ್ಸ್ ಇದೆ, ಇಲ್ಲಿಂದ ಹೋಗೋಣ. ಎಸ್ಕಲೇಟರು ರನ್ನಿಂಗಲ್ಲಿದೆ, ನಿಂತ್ಕೊಂಡಿದೆ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ, ಮೂವಿಂಗಲ್ಲಿದೆ. ಇಲ್ಲಿ ಒಬ್ಬ ಹುಡುಗ ಪಾಪ ಹೇಳ್ಕೊಂಡು ಬರ್ತಿದ್ದಾನೆ. ಇದು ಸ್ಟಾಪ್ ಆಗಿದೆ ಅನಿಸುತ್ತೆ, ಮೋಸ್ಟ್ಲಿ ಇಳಿಯೋದು. ಇಲ್ಲಿ ನಾವು ಹೊತ್ಕೊಂಡು ಹೋಗೋಣ 5ನೇ ಪ್ಲ್ಯಾಟ್ಫಾರ್ಮಿಗೆ. ಹೋಗಿ ನನ್ನ ಟ್ರೈನ್ ಸ್ಲೀಪರ್ ಕ್ಲಾಸಲ್ಲಿ RAC ಇತ್ತು, 40-41 RAC ಇತ್ತು. ಈಗ ಅದು ಏನಂತಾರೆ, ಕನ್ಫರ್ಮ್ ಆಗಿದೆ. S2 S3 ಬೋಗಿಯಲ್ಲೇನೋ ಕನ್ಫರ್ಮ್ ಆಗಿದೆ. 38-39 ಅಪ್ಪರ್ ಬರ್ತು, ಮಿಡ್ಲ್ ಬರ್ತು. ಓಕೆ, ಎಲ್ಲೋ ಒಂದು ನಮಗೆ RAC ಕನ್ಫರ್ಮ್ ಆಯ್ತಲ್ಲ, ದಟ್ ಈಸ್ ಅ ಗುಡ್ ಥಿಂಗ್. ರೈಲ್ವೆ ಸ್ಟೇಷನ್ನ ಹೆಸರು ಶ್ರೀ ಸಿದ್ಧಾರೂಢ ರೈಲ್ವೆ ಸ್ಟೇಷನ್. ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣಕ್ಕೆ ಸ್ವಾಗತ ಅಂತ ಹಾಕಿದ್ದಾರೆ. ಇಲ್ಲಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಮತ್ತು 5 ಅಂತ. 5ಕ್ಕೆ ಹೋಗೋಣ.
ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಲ್ಲ, ಹಾಗಾಗಿ ನಾವು ಇಳಿದ ಕೂಡಲೇ ಟ್ರೈನ್ನ ಕೊನೆಯ ಭಾಗ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಇಲ್ಲಿಗೆ ಟ್ರೈನ್ ಮುಗಿದೋಯ್ತು. ನಮ್ಮ ಪ್ಲ್ಯಾಟ್ಫಾರ್ಮ್ ನಮ್ಮ ಬೋಗಿ ಇಲ್ಲಿಂದ ಮುಂದೆ ಇದೆ. ಹಾಂ, S3 ಒಳಗೆ ನಮ್ಮ ಸೀಟ್ ಇದೆ 37-38 ಕರೆಕ್ಟ್. ಇದು ಸೆಕೆಂಡ್ ಕ್ಲಾಸು ಬೋಗಿ. ಮುಂದೆ ಹೋಗೋಣ ಇನ್ನು. ಇದು ಸೆಕೆಂಡ್ ಕ್ಲಾಸ್ ದೀನ್ ದಯಾಳು ಕೋಚ್. ಇಲ್ಲಿ ಊಟ ತಿಂಡಿ ಬೇಕಂತ ಮಾರ್ತಾ ಇದ್ದಾರೆ. ನನಗಂತೂ ಬೇಡ, ನಂದು ಊಟ ಆಗಿದೆ. ಸೊ ಹಾಗಾಗಿ ಈಗ ಹತ್ತೋದು, ನನ್ನ ಸೀಟನ್ನು ನೋಡ್ಕೊಳ್ಳೋದು, ಅಲ್ಲಿ ಬ್ಯಾಗನ್ನು ಹಾಕಿ ನಿದ್ದೆ ಮಾಡೋದು ಅಷ್ಟೇ ಕೆಲಸ. ಒಂದು ಟೀ ಕುಡಿಬೇಕು ಅನಿಸ್ತಾ ಇದೆ. ಇದು AC ಬೋಗಿ ಮಾರ್ರೆ ಇದು. ಹಾಂ, H1. ಹಾಂ, ಇಲ್ಲಿ ಒಳಗೆ ನೋಡಿ ಹಿಂಗೆ ಇರ್ತವೆ. ಒಳಗೆ ರೂಮ್ ಇದ್ದಂಗೆ ಇರ್ತಾವೆ. ಒಳಗೆ ಕೊಲ್ಲಿದ್ದ ಫುಲ್ AC ಇರ್ತವೆ. ಸುಮಾರು ಮುಂದೆ ಹೋಗಬೇಕಾಗತ್ತೆ. ಇದು H1 ಅಂದರೆ A1, B1, B2, B3 ಹಾಗೆಲ್ಲ ಇರ್ತಾವೆ. ದಾಟಿ ಮುಂದೆ ಹೋಗಬೇಕು. ನಾವು ಹೋಗಿ ಹೈದರಾಬಾದಿಗೆ ಹೋಗ್ತೀವಿ. ನೀವು ನನಗೆ ಶುಭ ಹಾರೈಸಿ. ನಾನು ಮಾಡುವಂಥ ವೀಡಿಯೋಗಳನ್ನು ದಯವಿಟ್ಟು ಹಾರೈಸಿ, ಉತ್ತೇಜಿಸಿ, ಉಳಿಸಿ, ಬೆಳೆಸಿ. ನಿಮ್ಮೆಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನನ್ನ ಬೋಗಿಯನ್ನು ಹುಡ್ಕೊಂಡು ನಾನು ಹೋಗಿ ಮಲ್ಕೊಳ್ತೀನಿ, ವಿಶ್ರಾಂತಿ ಮಾಡ್ತೀನಿ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತಿರ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.